ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈಗ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಲಾಗು. ಫ್ರೆಶ್ ಅಪ್ ಆಗಿ ಬಂದೆ ಜಸ್ಟ್ ಇವಾಗ. ಸ್ವಲ್ಪ ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಸೊ ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ನಮ್ಮ ಮನೆಯವರು ಫಿಶ್ ಮಾರ್ಕೆಟಿಗೆ ಹೋಗಿದ್ದಾರೆ ಮೀನು ತರ್ತೀನಿ ಅಂತ ಹೇಳಿ. ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ಫಿಶ್ ಸಾಂಬಾರು ಮಾಡಬೇಕು. ಸೊ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ದಿವಸದ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಬನ್ನಿ. ಕ್ವಿಕ್ಕಾಗಿ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗ. ಸೊ ಫ್ರೆಂಡ್ಸ್, ಇಲ್ಲಿ ಮೀನು ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ಒಂದು 5 ಅಷ್ಟು ಏಲಕ್ಕಿ, ಒಂದು ಅರ್ಧ ಟೀ ಟೇಬಲ್ ಸ್ಪೂನಷ್ಟು ಮೆಂತೆ, ಒಂದು 8 ಅಷ್ಟು ಲವಂಗ, 1 ಟೀ ಟೇಬಲ್ ಸ್ಪೂನಷ್ಟು ಗಸಗಸೆ. ಮೆಂತೆನ ಚೆನ್ನಾಗಿ ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದು ಮುಷ್ಟಿಯಷ್ಟು ನಾನಿಲ್ಲಿ ಹುಣಸೆ ರಸನ ಒಂದು ಹಾಫ್ ಆನ್ ಅವರ್ ನೆನಾಕ್ತಾ ಇದ್ದೀನಿ. ಸೊ ಇಲ್ಲಿ ಸೋಂಪಿನ ಕಾಳು, ಸೋಂಪು ಇರುತ್ತಲ್ವ, ಸೊ ಅದೊಂದು ಟೀ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಒಂದು ಬಟ್ಲಷ್ಟು ಕೊಬ್ಬರಿ, ಹಸಿ ಕೊಬ್ಬರಿನ ಹಾಕ್ಕೊಳ್ಬೇಕು. ಸೊ ಇದಿಷ್ಟು ನಾವು ನಯಾಸ್ ಒಂದು ಫೈನು ಪೇಸ್ಟ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ, ನಾನು ಪೇಸ್ಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಆನಿಯನ್ ಒಂದು 4 ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜಷ್ಟು. ಸೊ ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಮತ್ತು ನಾವು ಹುಣಸೆ ರಸ ಏನು ನೆನೆಸಿದ್ವಿ ನೋಡಿ, ಚೆನ್ನಾಗಿ ನೆನೆದ್ವಿ. ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಸ್ನ್ಯಾಶ್ ಥರ ಮಾಡ್ಕೊಳ್ಬಿಟ್ರೆ ಹುಣಸೆ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದಷ್ಟು ಹುಣಸೆ ರಸ ಮತ್ತು ಇಲ್ಲಿ ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿ ಅಷ್ಟು ಹಾಕ್ಕೊಂಡಿದ್ದೀನಿ. ಹುಣಸೆ ರಸ ನಾನೇನು ನೀಟಾಗಿ ಎಲ್ಲ ರಸ ತೆಗೆದಿಟ್ಕೊಂಡಿದ್ದೆ ಅಲ್ವ, ಸೊ ಅಷ್ಟನ್ನು ಹಾಕ್ಕೊಂಡು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಒಂದು 3 ಟೇಬಲ್ ಸ್ಪೂನಷ್ಟು, ಧನಿಯಾ ಪುಡಿ ಒಂದು 3 ಟೀ ಟೇಬಲ್ ಸ್ಪೂನಷ್ಟು, ಅರಿಶಿಣದ ಪುಡಿ 1 ಟೀ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಾವೇನು ಚಿಲ್ಲಿ ಪೌಡರ್ ನಿಮಗೆ ಸ್ಪೈಸಿ ತುಂಬ ತಿನ್ನೋದಿದ್ದರೆ ನಿಮ್ಮ ಮನೆಯಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು. ನಾನೊಂದು 3 ಟೀ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿನೇ ಇದೆ, ಸ್ಪೈಸಿ. ಸೊ ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾಯಿರ್ತಾರೆ, ನಾನ್ ವೆಜ್ ಎಲ್ಲ. ಸೊ ಹಾಗಾಗಿ ಒಂದು 3 ಟೀ ಟೇಬಲ್ ಸ್ಪೂನ್ ಹಾಕ್ಬಿಟ್ರೆ ಅದು ಚೆನ್ನಾಗಿ ಒಳ್ಳೆ ನಮಗೆ ಕರೆಕ್ಟಾಗಿರುತ್ತೆ ಖಾರ. ಸೊ ನಾನು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾವು ಪಾತ್ರೆಗೆ ಒಂದು 1 ಟೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಅದೇನು ಖಾರ ಎಲ್ಲ ರುಬ್ಕೊಂಡಿದ್ದೆ ನೋಡಿರಿ, ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿರಿ, ಅದಷ್ಟನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಸಾಂಬಾರು ಇಡಬೇಕು ಆ ಕನ್ಸಿಸ್ಟೆನ್ಸಿಲಿ ನೀರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡಬೇಕು. ಇಲ್ಲಿ ನೋಡಿ, ಇಲ್ಲಿ ನಾನು ಈ ಕನ್ಸಿಸ್ಟೆನ್ಸಿಲಿ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು. ಇದಕ್ಕೂ ತುಂಬ ತೆಳ್ಳಗಾಗ್ಬಿಟ್ರೆ ಸಾಂಬಾರು ತುಂಬಾ ತೆಳ್ಳಗಾಗ್ಬಿಡುತ್ತೆ. ಒಂದು ಕುದಿಸಿದ ಮೇಲೆ ನಾವು ಫಿಶ್ ಹಾಕೋದು. ಸೊ ಫಿಶ್ಶು ಹಾಕ್ತೀವಿ ನೋಡಿ, ಆವಾಗ ನೀರು ಬಿಟ್ಕೊಳ್ಳುತ್ತೆ. ಸೊ ಆವಾಗ ಏನಾಗುತ್ತೆ, ತುಂಬಾ ತೆಳ್ಳಗಾಗ್ಬಿಡುತ್ತೆ ಸಾಂಬಾರು. ಸೊ ಹಾಗಾಗಿ ಈ ಕನ್ಸಿಸ್ಟೆನ್ಸಿಲಿ ಇಡ್ತೀನಿ ನಾನು ಸಾಂಬಾರಿಗೆ. ಸೊ ಅದು ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ಒಂದು ಕುದಿ ಬರಲಿ ಅಂತೇಳಿ ಇಲ್ಲಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟೆ ನಾನು. ಸೆಂಟ್ರಲ್ಲಿ ಅಡುಗೆ ಮಾಡ್ತಾನೆ ವಾಶ್ ಮಾಡಿ ಇಟ್ಕೊಳ್ಬಿಡ್ತೀನಿ, ಸುಮಾರು ಪಾತ್ರೆ ಆಗಿಬಿಡ್ತವೆ ಅಂತ ಹೇಳಿ. ಸೊ ಇಲ್ಲಿ ಒಂದು ಕುದ್ದಿದೆ ಸಾಂಬಾರು. ನಾನು 2 kg ಅಷ್ಟು ಫಿಶ್ ತೊಗೊಂಡಿದ್ದಿರೋದು. ಸೊ ಇಲ್ಲಿ ಅಷ್ಟು ಫಿಶ್ನ ಹಾಕ್ತಾಯಿದ್ದೀನಿ. ಈಗ ಸಾಂಬಾರು ಕುದ್ದಿತ್ತಲ್ವ, ಸೊ ಅಷ್ಟು ಫಿಶ್ನ ಹಾಕಿ ಮತ್ತು ಒಂದು ಕುದಿಯಷ್ಟು ಕುದಿಸ್ಬಿಟ್ರೆ ಸಾಂಬಾರು ಸೂಪರ್ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು. ಚೆನ್ನಾಗಿ ಬಂದಿದ್ದರೆ ಕಮೆಂಟ್ ಮಾಡಿ, ಚೆನ್ನಾಗಿ ಬಂದೇ ಬರುತ್ತೆ, ಟ್ರೈ ಮಾಡಿ. ಸೊ ಎಲ್ಲ ಫಿಶ್ನು ಹಾಕ್ತಾಯಿದ್ದೀನಿ ಇವಾಗ. ನೋಡಿಲಿ ನಾನು ಯಾವ ಕನ್ಸಿಸ್ಟೆನ್ಸಿಲಿ ಇದೆ ಅಂತ ತೋರಿಸ್ತೀನಿ. ಸಾಂಬಾರು ನೋಡಿ, ಸ್ವಲ್ಪ ಕುದ್ದಿತ್ತಲ್ವ, ಸ್ವಲ್ಪ ತಿಕ್ಕಾಗಿದೆ. ಸೊ ಇವಾಗ ಸಾಂಬಾರು ಮತ್ತೆ ಕುದ್ಮೇಲೆ ಇನ್ನೂ ಒಳ್ಳೆ ಕನ್ಸಿಸ್ಟೆನ್ಸಿಲಿ ಸಾಂಬಾರು ರೆಡಿ ಆಗುತ್ತೆ. ನಾವು ರೈಸ್ಗೂ ಊಟ ಮಾಡ್ಬೋದು, ಮುದ್ದೆಗೂ ಊಟ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು 20 ಮಿನಿಟ್ಸ್ ಬಿಟ್ಬಿಟ್ರೆ ಸಾಂಬಾರು ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ನಾವು ಮೀನು ಹೇಗೆ ಬೆಂದಿದೆ ಅಂತ ಐಡೆಂಟಿಫೈ ಮಾಡಬೇಕಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಮೀನಿನ ತಲೆ ಇರುತ್ತಲ್ವ, ಸೊ ಅದ್ರದ್ದು ಕಣ್ಣು ಆಚೆ ಬಂದಿದ್ದರೆ ಮೀನು ಚೆನ್ನಾಗಿ ಬೆಂದಿದೆ ಅಂತೇಳಿ ನಾವು ಐಡೆಂಟಿಫೈ ಮಾಡ್ಬೋದು. ಇದೊಂದು ಸಜೆಷನ್ನು, ಇದೊಂದು ಟ್ರಿಕ್ಸ್ ಅಂತ ತಿಳ್ಕೊಳ್ಳಿ. ಸೊ ಮೀನು ಚೆನ್ನಾಗಿ ಬೆಂದಿದ್ವು ಅಷ್ಟು. ಸೊ ಸಾಂಬಾರು ನೋಡಿಲಿ ಈ ಕನ್ಸಿಸ್ಟೆನ್ಸಿಲಿ ರೆಡಿ ಆಯಿತು. ಸೊ ಇವಾಗ ಎಲ್ಲರಿಗೂ ಊಟ ಕೊಡಬೇಕು. ಸೊ ಇವಾಗ ಗ್ಯಾಸ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ, ಸೊ ಇವಾಗ ಎಲ್ಲ ಊಟಕ್ಕೆ ರೆಡಿ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಫೈನಲಿ ಫಿಶ್ ಸಾಂಬಾರು ರೆಡಿ ಆಯಿತು. ಸೊ ಇವಾಗ ಮಕ್ಕಳಿಗೆ ಮತ್ತು ನಮ್ಮ ಮನೆಯವರಿಗೆಲ್ಲ ಊಟ ಇಟ್ಟು ನಾನು ಊಟ ಮಾಡಬೇಕು. ಟೈಮ್ ಬಂದು ಇವಾಗ 2 o'clock ಆಗಿದೆ ನೋಡಿ. ತೋರಿಸ್ತೀನಿ ತಾಳಿ, ನೀಟಾಗಿ ಟೈಮ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, 2 o'clock ಆಗಿದೆ. ಸೊ ಇವಾಗ ಊಟ ಮಾಡಬೇಕು.
ಸೊ ಫ್ರೆಂಡ್ಸ್, ಮಧ್ಯಾಹ್ನ ಲಂಚ್ಗೆ ಫಿಶ್ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡೆ. ಸೊ ಮಧ್ಯಾಹ್ನದ ಒಂದು ಲಂಚ್ ವೈಟ್ ರೈಸ್, ಫಿಶ್ ಸಾಂಬಾರ್, ಫಿಶ್ ಪೀಸಸ್ ಇಷ್ಟು ನನ್ನ ಮತ್ತು ನಮ್ಮ ಮನೆಯವ್ರದ್ದು ಅಷ್ಟ್ರದ್ದು ಒಂದು ಲಂಚ್ ಆಗಿತ್ತು. ತುಂಬಾ ರುಚಿಯಾಗಿ ಬಂದಿತ್ತು ಫ್ರೆಂಡ್ಸ್. ಇವತ್ತು ಸಂಡೇ ಆಗಿತ್ತಲ್ವ, ಸೊ ಮಕ್ಕಳು ಮನೆಯಲ್ಲೇ ಇದ್ದರು. ಸೊ ಅವ್ರಿಗೊಂದು ಒಳ್ಳೆ ಊಟ ಮಾಡ್ಕೊಡೋಣ, ಇಷ್ಟಪಟ್ಟು ತಿಂತಾರೆ ಮೀನು ಸಾಂಬಾರು ಅಂತ ಹೇಳಿ ಮೀನು ತರಿಸಿ ಈ ಥರ ಸಾಂಬಾರು ಮಾಡಿದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಸೊ ಹೊಟ್ಟೆ ತುಂಬ ಊಟ ಮಾಡಿದ್ದು, ತುಂಬ ರುಚಿಯಾಗಿತ್ತು ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಮನೇಲಿ ನಾನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿದೆ ನೋಡಿ, ಅಷ್ಟನ್ನು ಹಾಕಿ ನೀವು ಒಂದ್ಸರಿ ಟ್ರೈ ಮಾಡಿ. ತುಂಬಾ ರುಚಿಯಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಚೆನ್ನಾಗಿ ಬಂದಿದ್ದರೆ ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿತ್ತು ಅಂತೇಳಿ. ಡೆಫಿನೆಟ್ಲಿ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಸೊ ಇಲ್ಲಿ ನಾನು ಎಲ್ಲರಿಗೂ ಊಟ ಎಲ್ಲ ಕೊಟ್ಟೆ ಆದಮೇಲೆ ನಾನು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡೆ. ತುಂಬಾ ಟೇಸ್ಟಿಯಾಗಿತ್ತು ಮೀನು ಸಾಂಬಾರು ಮಾತ್ರ. ಸೊ ನೀವು ಟ್ರೈ ಮಾಡಿ. ಸೊ ಸ್ವಲ್ಪ ಮಧ್ಯಾಹ್ನದವರೆಗೂ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ, ಸ್ವಲ್ಪ ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಿ ಬಂದು ಮತ್ತೆ ಮೀನು ಸಾಂಬಾರು, ಮೀನು ತರಿಸಿ ಮೀನು ಸಾಂಬಾರು ಮಾಡಿ ಸ್ವಲ್ಪ ಕೆಲಸನೇ ಇವತ್ತು ಸ್ವಲ್ಪ ಜಾಸ್ತಿನೇ ಇತ್ತು. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಸಂಜೆ ಎದ್ದುಬಿಟ್ಟು ಮಕ್ಕಳು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಬಂದ್ವಿ. ಹಂಗೆ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ವಾಕ್ ಮಾಡ್ಕೊಂಬರೋಣ ಅಂತೇಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸೊ ಮಕ್ಕಳು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ಇಲ್ಲಿ ಫೀಲ್ಡ್ಗೆ ವಾಕ್ ಮಾಡೋಣ ಅಂತೇಳಿ ಬಂದ್ವಿ. ನಾವು ವಾಕೆಲ್ಲ ಮುಗಿಸ್ಕೊಳ್ತಾ ಇದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ರಚ್ಚದ ಸರ್ಕಸ್ ನೋಡಿ, ಮಕ್ಕಳು ಪಾಡಿಗೆ ಅವ್ರು ಆಟ ಆಡ್ಕೊಳ್ತಾ ಇದ್ರು. ಸೊ ಫ್ರೆಂಡ್ಸ್, ಮಕ್ಕಳು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ವಾಕ್ ಮಾಡ್ಕೊಂಡು ಜಸ್ಟ್ ಇವಾಗ ಬಂದ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.